ನಾಟಕ ವೃಂದಕ್ಕೆ ಒಂದು ಮುಕಟಶ್ರೀಯಂತೆ ಕೀರ್ತಿಯನ್ನ ತಂದುಕೊಟ್ಟಂತ ಕುಮಾರಿಯವರನ್ನು ನಾವು ಆಹ್ವಾನ ಮಾಡಕ್ ಹೋದಾಗ ಅವರ ತಂದೆ ತಾಯಿಯವರು ತುಂಬಾ ಪ್ರೀತಿಯಿಂದ ಇಂಥ ಒಂದು ಗ್ರಾಮಕ್ಕೆ ತಮ್ಮ ಮಗಳ ಜೊತೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಸಿ ಇಂಥ ಕಾರ್ಯಕ್ರಮವನ್ನು ನಮಗೆ ಸಿಕ್ಕಿದ್ದೇ ಒಂದು ಪುಣ್ಯ ಅಂತ ಭಾವಿಸ್ತಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಗಳನ್ನ ಕರೆದುಕೊಂಡು ಬಂದು ನಮ್ಮೆಲ್ಲರ ಮನಸ್ಸನ್ನ ರಂಜಿಸಿದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಆ ಮಗಳಿಗೆ ಇನ್ನೂ ಕೀರ್ತಿ ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ವೇದಿಕೆಯನ್ನ ಆ ಒಂದು ಪುಟಾಣಿ ಮಗುವಿಗೆ ನಾನು ನೀಡುತ್ತೇನೆ. ಧನ್ಯವಾದ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಮಗಳು ತೇಜಸ್ವಿನಿ ಶಿವಪ್ರಸಾದ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು. ಯಾಕೆಂತ ಅಂದ್ರೆ 4 ವರ್ಷ ಆಯ್ತು ನಾನು ಡ್ರಾಮಾ ಜೂನಿಯರ್ಸ್ ಹೋಗಿ. ಆದ್ರೂ ನೀವು ನಮ್ಮನ್ನ ನೆನ್ಪಿಟ್ಕೊಂಡು ಮಾತಾಡ್ಸ್ತೀರ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಅಂದ್ರೆ ನಾನು ಇಲ್ಲಿಗೆ ಬಂದಾಗ ಅಲ್ಲಿ ಫಸ್ಟ್ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನನಗೆ ಆರತಿ ಎತ್ತಿ ಹೂಗಳನ್ನ ಹಾಕಿ ನನ್ನನ್ನ ಸ್ವಾಗತ ಮಾಡಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಯಾವ ಪ್ರೋಗ್ರಾಮ್ ಅಲ್ಲೂ ಈ ತರ ನನ್ನನ್ನ ಸ್ವಾಗತ ಮಾಡಿರ್ಲಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಊರು ತರೀಕೆರೆಲ್ಲ ನನ್ನನ್ನ ಇಷ್ಟು ಚೆನ್ನಾಗಿ ನನ್ನ ಸ್ವಾಗತ ಮಾಡಿಲ್ಲ ಅನ್ಕೋತೀನಿ. ನಾನು ಮಾಡಿಲ್ಲ. ಹೌದು, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ತರ ಸ್ವಾಗತ ಮಾಡಿದ್ದಕ್ಕೆ. ಧನ್ಯವಾದಗಳು ಯಾರ್ಯಾರು ನನಗೆ ಸ್ವಾಗತ ಮಾಡಿದ್ದಕ್ಕೆ ಅಂತ. ನಾನು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಜೂನಿಯರ್ ಅಂಬರೀಷ್ ಅಂತಾನೆ ಖ್ಯಾತಿ ಹೊಂದಿದ್ದೆ. ಹಾಗಾಗಿ ಇವಾಗ ನನ್ನ ಡ್ರಾಮಾ ಜೂನಿಯರ್ಸ್ಗಳನ್ನ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. कुछ है कन्वर नहीं कन्वर लाल बोलो ಇನ್ನೆಲ್ಲ ಜಲ ನಾಡು ನುಡಿ ವಿಷಯಕ್ಕೆ ಯಾರು ಬಂದ್ರು ನಾವೆಲ್ಲ ಮುಂದು ಅದು ನಮ್ಮ ರಾಜನ ಕೊಟ್ಟಿರೋ ಹಾದಿ. ಧನ್ಯವಾದಗಳು. ಮತ್ತೆ ನನಗೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ತುಂಬಾ ಇಷ್ಟವಾದ ಪಾತ್ರ ಕೊಡಿ ಪಾತ್ರ. ಅದೊಂದು ಮಾತು, ಹೂ ತಗೊಳ್ರಪ್ಪ ಹೂ ತಗೊಳ್ರಮ್ಮ ಹೂ ಮೊಳ ಬರ 10 ರೂಪಾಯಿ ಮೊಳ ಬರ 10 ರೂಪಾಯಿ. ಏನು ನನಗೆ ಕಣ್ ಕಾಣಲ್ವಾ? ನಾನು ಫಿಲಂ ನೋಡಲ್ವಾ? ನಾನು ಫಿಲಂ ಅನ್ನ ನೋಡಿದ್ದೀನಿ. ನಾನು ಅಣ್ಣವ್ರ ಪಿಕ್ಚರ್ ಎಲ್ಲ ನೋಡಿದ್ದೀನಿ, ಕೇಳಿದ್ದೀನಿ. ಕುರುಡ್ರು ಕಣ್ ಕಾಣದೇ ಇದ್ರು ಕಿವಿ ಕೇಳಿಸ್ಕೊಂಡು ಆನಂದ ಪಡ್ತಾರೆ. ಗೊತ್ತಾ ನಿಮ್ಗೆ? ಧನ್ಯವಾದ. ಮತ್ತೆ ಇಲ್ಲಿ ಎಲ್ಲಾ ಪೋಷಕರು ಸೇರಿದ್ದೀರಾ. ನಾನು ಸಣ್ಣವಳು ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳಿಗೆ ಬೇರೆ ಮಕ್ಕಳನ್ನ ತೋರಿಸಿ ಹಂಗ್ ಬೆಳಿ ಅಂತ ಕಂಪ್ಯಾರಿಸನ್ ಮಾಡಿ ಮಾತಾಡಬೇಡಿ. ತುಂಬಾ ನೋವಾಗುತ್ತೆ ಆ ಮಕ್ಕಳಿಗೆ. ಕಂಪ್ಯಾರಿಸನ್ ಮಾಡಿ ಯಾರು ಕೂಡ ಮಾತಾಡಬೇಡಿ. ನಿಮ್ಮ ಮಕ್ಕಳಲ್ಲಿ ಒಂದು ಸಣ್ಣ ಪ್ರತಿಭೆ ಇದ್ರು ಅದು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪ್ರತಿಭೆಯಾಗಿ ನಿಮಗೆ ಅದು ಗೊತ್ತಾಗ್ಬೋದು. ಮಕ್ಕಳಿಗೆ ಅವಕಾಶ ಕೊಡಿ. ಈಗ ನೋಡಿ, ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಅವ್ರು ಇವಾಗ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ಗೆ ಸ್ಟೇಟು ಆ ತರ ಕಾಂಪಿಟೇಷನ್ ಕೊಡ್ತಾ ದೊಡ್ಡ ಡ್ಯಾನ್ಸರ್ ಆಗ್ಬೋದು ಅಲ್ವಾ?
ಧನ್ಯವಾದಗಳು. ಕುಮಾರಿ ತೇಜಸ್ವಿನಿ ವಯಸ್ಸಿನಲ್ಲಿ ಚಿಕ್ಕವಳಾದ್ಲು, ಅನುಭವದಲ್ಲಿ ತುಂಬಾ ದೊಡ್ಡವಳು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವಳು ಹೇಳಿದಂತ ಒಂದು ವಿಚಾರ ತುಂಬಾ ಇಷ್ಟ ಆಯ್ತು ನನಗೆ. ಮಕ್ಕಳನ್ನ ಇತರರೊಂದಿಗೆ ಹೋಲಿಕೆ ಮಾಡಬೇಡಿ ಅಂತ. ಸತ್ಯ ಅದು. ಎಲ್ಲ ಮಕ್ಕಳು ಒಂದೇ ಟ್ಯಾಲೆಂಟ್ ಹೊಂದಿರಲ್ಲ, ಒಂದೇ ರೀತಿ ಇರಲ್ಲ. ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಅವರ ಪ್ರತಿಭೆಯನ್ನು ಗುಡಿಸಿ ಬೆಳೆಸಿ ಅಂತ ಹೇಳಿರುವಂತಹ ತೇಜಸ್ವಿನಿ ಮತ್ತೆ ಅವರ ಪೋಷಕ ವೃಂದಕ್ಕೆ ಮತ್ತೆ ಅವರು ಟೀಚರ್ ಅಂತ ಹೇಳಿದ್ರು, ಖುಷಿ ಆಯ್ತು. ನಮ್ಮವರೇ ಅಲ್ಲ ಅಂತ ಅಭಿಮಾನ ಬಾಳ. ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಅವರು ಡ್ರಾಮಾ ಜೂನಿಯರ್ ಅಲ್ಲಿ ಮಾಡಿರುವಂತಹ ಮಾಸ್ಟರ್ ಹಿರಣ್ಣಯ್ಯನವರ ಲಂಚಾವತಾರ ನೀವು ಮತ್ತೆ ಮಹೇಂದ್ರ ಮಾಡಿದ್ರಿ. ಅದನ್ನ ನಮ್ಮ ಮಕ್ಕಳು ಹೋದ ವರ್ಷ ನಾವು ಮಾಡಿಸಿದ್ವಿ. ಈಗ ಅವರು ಹೌದು ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು ಸರ್. ಈಗ ಅವರು SLC ಅಲ್ಲಿ ಇದ್ದಾರೆ ಅಲ್ವಾ? ಪ್ರವೀಣ್ ಮತ್ತೆ ಇನ್ನೊಬ್ಬರು ಸಂಖ್ಯೆ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ. ಈಗ ನೆನೆಸ್ಕೊಳ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು ಸರ್. ನಿಮ್ಮ ಅಭಿನಯ ಹೀಗೆ ಮುಂದುವರಿತಾ ಹೋಗ್ಲಿ, ಥ್ಯಾಂಕ್ ಯು. ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ, ಖ್ಯಾತಿಯನ್ನ ಪಡೀರಿ. ಈ ಒಂದು ಪುಟ್ಟಿಯನ್ನು ನೋಡಿಕೊಂಡು ನೀವು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಂತ ಸ್ಟೇಜ್ ಮೇಲೆ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಾಗಲಿ ಎನ್ನುವಂತ ಒಂದು ಮಹದಾಸೆಯನ್ನು ಇಟ್ಕೊಂಡು ಈ ಒಂದು ಬಾಲಕಿನಲ್ಲಿ ಕರೆಸಿದ್ದು ನಮಗೆ ಸಾರ್ಥಕವಾಗಿದೆ ಅಂತಂದು ಒಂದು ಗುರಿ ಇರ್ಬೇಕು ಅಂದ್ರೆ ಹಿಂದೆ ಗುರು ಇರ್ಬೇಕು ಅಂತಾರೆ. ಅದು ಖಂಡಿತ ನಿಜವಾದ ಮಾತು ಅಲ್ವಾ ಸರ್? ಅದು 100% ಸತ್ಯಮ್ಮ. ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೀವಿ.